ಅಕಸ್ಮಾತ್ ನೋಡಪ್ಪ ನಾನು ಬಿ ಜೆ ಪಿಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಬಿ ಜೆ ಪಿಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಬಿ ಜೆ ಪಿಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು, ಕಾಂಗ್ರೆಸ್ಸಿಂದ ಹೋದೋ JDS-ಇಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಯಾರಾದರೂ ಬಿ ಜೆ ಪಿಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವ್ನ ಮಗನ ಬೂಟ್ ನೆಕ್ಕೊಂಡು ಹೋಗ್ಬೇಕಾ? ನಮಗೇನು ಸ್ವಾಭಿಮಾನ ಇಲ್ವಾ? ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನು ಕೂಡ ಸುದೀರ್ಘವಾಗಿ ಬರೆದಿದ್ದೇನೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ, 2 ಸಾರಿ ಸೋತಿದ್ದೇನೆ, 1 ಸಾರಿ ಸಹಕಾರ ಮಂತ್ರಿನೂ ಕೂಡ ಆಗಿದ್ದೇನೆ. ಇಷ್ಟು ಇರುವಾಗ ಸಂದರ್ಭದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಕ್ಕಾಗೋದಿಲ್ಲ ಇವನು. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನೈಸ್ಗೆ ಯಾರೆಲ್ಲ ಡೋಂಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಯಶವಂತಪುರ ಕ್ಷೇತ್ರಕ್ಕೆ ಗೊತ್ತು. ಇಡೀ ಬಿ ಜೆ ಪಿಗೆ ಇವನು ಯಾರು ಏನು ಎತ್ತ ಅಂತೆಲ್ಲ ಗೊತ್ತು. ಆದರೆ ನನ್ನ ಸ್ವಾಭಿಮಾನವನ್ನು ಕೆಣಕ್ತಕ್ಕಂಥದ್ದು ಇದೆಯಲ್ಲ, ನಾನು ಯಾವತ್ತೂ ಸ್ವಾಭಿಮಾನ ಬಿಟ್ಟು ರಾಜಕಾರಣ ಮಾಡಲಿಲ್ಲ. ಕ್ಷೇತ್ರದಲ್ಲಿ ರೈತರು ಪದೇ ಪದೇ ಹೇಳ್ತಾ ಇರ್ತಾರೆ, ನೈಸ್ ಅನ್ಯಾಯನ ಸದನದಲ್ಲಿ ಕ್ವಶನ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇನೆ. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಕೂಡ ಮಾತನಾಡಿದ್ದೇನೆ. ಕೆಲವು ಸಂಘದ ಪ್ರಮುಖರು ಕೂಡ ಮಾತನಾಡಿ ಇಲ್ಲ ಇದು ತಪ್ಪು, ಇದು ಸರಿ ಇಲ್ಲ, ಮಾನಹಾನಿ ಆಗ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ದೃಷ್ಟಿ ಇಟ್ಕೊಂಡು ಅವರಿಗೆ ಒಂದು ಲೆಟ್ರನ್ನ ಡೀಟೇಲ್ಸಾಗೆ ಲೆಟ್ರನ್ನ ಬರೆದಿದ್ದೇವೆ. ಸೆಂಟ್ರಲ್ಗೆ ಏನು ಬರೆದಿಲ್ಲ, ಯಡಿಯೂರಪ್ಪನವ್ರಿಗೆ ಅವ್ರ ಮಗನಿಗೆ ಸಂಘ ಪರಿವಾರದ ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರಿಗೆಲ್ಲ ಕೂಡ ಇದು ಹಾಕಿದ್ದೇನೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು 3 ವರ್ಷ ಬಿ ಜೆ ಪಿಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. 3 ವರ್ಷದಲ್ಲಿ ಒಂದೇ ಒಂದು ಕಳಂಕ ಅಂತಕ್ಕಂಥದ್ದು ನಂದು ಯಾವುದೂ ಇಲ್ಲ. ಪ್ರಾಮಾಣಿಕವಾಗಿ ಬಿ ಜೆ ಪಿಗೆ ಬಂದಿದ್ದೇನೆ, ಬಿ ಜೆ ಪಿಲಿ ಸರ್ವ್ ಮಾಡಿದ್ದೇನೆ. ಇವನ್ ಯಡಿಯೂರಪ್ಪನವರು ನನಗೆ ಸಹಕಾರ ಕ್ಷೇತ್ರನೇ ಕೊಟ್ಟರು, ಮೈಸೂರು ಉಸ್ತುವಾರಿ ಕೊಟ್ಟರು, ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಅವರು ನನಗೆ ಅಗೌರವ ಮಾಡ್ತಕ್ಕಂಥದ್ದಲ್ಲಿ ವಿಜೇಂದ್ರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ನನ್ನನ್ನೇ ಈ ಮಟ್ಟಕ್ಕೆ ಮಾತಾಡಿದ್ರೆ ನಾನೇನು ಹಂಗಾರೆ 6 ಸಾರಿ ಗೆದ್ದಿದ್ದೇನು ಇದೇ ಇಲ್ವಾ? ನನ್ನ ಕ್ಷೇತ್ರ ಆಯಿತು, ನಾನು ಆಯಿತು, ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಅದ್ಬಿಟ್ಟು ನಾನು ಯಾವುದು ಅನ್ನೆಸರಿ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತೊಂದು ಯಾವುದು ಕೂಡ ಮಾಡ್ತಾ ಇಲ್ಲ. ಮನಸ್ಸಿಗೆ ಇಲ್ಲ, ಸ್ಪೀಕರ್ ಅವ್ರಿಗೆ ಕೊಟ್ಟಿದ್ದೇನೆ, ಹಕ್ಕುಚ್ಯುತಿ ಕೊಟ್ಟಿದ್ದೇನೆ, ಅಡ್ವೊಕೇಟ್ಗೂ ಕೂಡ ಮಾತಾಡ್ತಾ ಇದ್ದೇನೆ. ಒಂದು 2-3 ಸಲ ಮಾಡೋಣ, ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ದಾರೆ. ಕಾನೂನು ಏನೇನು ಇರ್ತದೆ ಇವರೆಲ್ಲ ಯಡಿಯೂರಪ್ಪನವರು ಅವರು ಏನು ಹೇಳ್ತಾರೆ ಮತ್ತೆ ಕೇಳ್ತೀನಿ. ಅವ್ರನ್ನ ಪರ್ಸನಲ್ಗೂ ಕೂಡ ಭೇಟಿ ಮಾಡಿ ಇದೆಲ್ಲ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಮಾಡ್ತಾರೆ. ಇಲ್ಲ ನೆನ್ನೆನೆ ನಾನು ಇದುವರೆಗೂ ಪತ್ರ ಬರಿಬಾರ್ದು ಅಂತಕ್ಕಂಥದ್ದಿತ್ತು. ಆದರೆ ನಮ್ಮ ಕ್ಷೇತ್ರದಲ್ಲಿ ತಪ್ಪು ಮೆಸೇಜ್ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನೇ ಕುಳಿತು ಒಂದು ಡ್ರಾಫ್ಟ್ ರೆಡಿ ಮಾಡಿ ಅವ್ರಿಗೆ ಕಳಿಸಿದ್ದೇನೆ. ಪರ್ಸನಲ್ಲೇ ಹೋಗಿ ಭೇಟಿ ಮಾಡಬೇಕಾಯ್ತು. ಬಟ್ ನಮ್ಮದು ಇವತ್ತು 75ನೇ ವರ್ಷ ಅಮೃತ ಮಹೋತ್ಸವ ಕಾರ್ಯಕ್ರಮ. ಜೊತೆಗೆ ಅವರು ಎಲೆಕ್ಷನ್ ಬ್ಯುಸಿ ಇರ್ತಾರೆ. ಅವರ ಟೈಮ್ ಕೇಳಿ ನಾನೇ ಅವರಿಗೆ ಪರ್ಸನಲ್ಗೆ ಲೆಟ್ರನ್ನ ಕೊಡ್ತಕ್ಕಂಥದ್ದನ್ನು ಮಾಡಿ ಏನೆಲ್ಲ ಫ್ಯಾಕ್ಟ್ಸ್ ನಡೀತು ಅದನ್ನು ವಾಸ್ತವಾಂಶ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಆ ಥರ ಚಿಂತನೆಯನ್ನು ಮಾಡಲಿಲ್ಲ. ಈಗ ನಾನು ಯಾವತ್ತು ಅಲ್ಲಿಗೆ ಬರ್ತೀನಿ, ಕಾಂಗ್ರೆಸ್ ಸೇರ್ತೀನಿ ಅಂತಕ್ಕಂಥದ್ದು ಏನು ಹೇಳಲಿಲ್ಲ. ಕ್ಷೇತ್ರ ದೊಡ್ಡದಿದೆ, ಅನುದಾನ ತರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ ಭೇಟಿ ಮಾಡ್ತಾ ಇರ್ತೇನೆ. ಅನುದಾನ ಕ್ಷೇತ್ರಕ್ಕೆ ತರ್ತಾ ಇದ್ದೇನೆ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ಅಷ್ಟಕ್ಕೆ ಇವಾಗ ನಾನು ತೀರ್ಮಾನ ಮಾಡಿದ್ದೇನೆ. 2028ಕ್ಕೆ ಏನು ದೇವರು ಬುದ್ಧಿ ಕೊಡ್ತಾನೆ ಅದ್ರ ಪ್ರಕಾರ ಮಾಡ್ತಾನೆ. ಅಲ್ಲ ಭೇಟಿ ಮಾಡಿ ಬಿಜೆಪಿಗೆ ಬರ್ತೀನಿ ಅಂತೇಳಿ ಯಡಿಯೂರಪ್ಪನವ್ರು ಕೇಳೋ ಅವಶ್ಯಕತೆ ನನಗಿಲ್ಲ. ನಾನು ಲೆಟ್ರ್ ಬರೆದಿದ್ದೇನೆ. ಪೋಸ್ಟ್ ಮಾಡೋದ್ ಬದಲು ಡೈರೆಕ್ಟಾಗಿ ಅವ್ರಿಗೆ ಕೊಟ್ಟು ಏನೆಲ್ಲ ಹೇಳ್ಬೇಕಲ್ಲ. ಇನ್ನಲ್ಲೇ ಈಗ ನಿಮ್ಗೆ ಯಾವ ಥರ ಹೇಳಿದೆ ಅವ್ರಿಗೆ ಹೇಳ್ಬೇಕಲ್ಲ, ಅದನ್ನು ಅವ್ರಿಗೆ ಹೇಳ್ತೀನಿ. ಅವ್ರು ರೆಸ್ಪಾನ್ಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ನೋವಿರ್ತದೆ, ಅದನ್ನು ಅವ್ರಿಗೆ ಹೇಳ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ.
ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.